ಭಾರತದ ಅನೇಕ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಇದ್ದೇ ಇರತ್ತೆ. ಎಲ್ಲಿ ಹೋದ್ರೂ ಹಾರ್ನ್ ಶಬ್ದಗಳು ಕಿವಿಗೆ ಬಡಿತಾನೆ ಇರತ್ತೆ. ಆದರೆ ಟ್ರಾಫಿಕ್ ಸಮಸ್ಯೆಯಿಂದ ಹೊರಬರಲು ಜನ ಪರದಾಡ್ತಾರೆ. ಆದರೆ ಈ ಟ್ರಾಫಿಕ್ ಸಮಸ್ಯೆಯೇ ಇರದ ಒಂದೇ ಒಂದು ಸಿಟಿ ಭಾರತದಲ್ಲಿದೆ ಅಂದ್ರೆ ನೀವು ನಂಬಲೇಬೇಕು. ಟ್ರಾಫಿಕ್ ಸಮಸ್ಯೆ ಇಲ್ಲದ ಶಾಂತಿಯುತ ಮತ್ತು ಸುಂದರವಾಗಿರುವ ಭಾರತೀಯ ನಗರ ಇದೆ. ಅದು ಈಶಾನ್ಯ ಭಾರತ ಮಿಜೋರಾಂನ ರಾಜಧಾನಿಯಾದ ಐಜ್ವಾಲ್. ಈ ನಗರ ನೋಡೋದಕ್ಕೆ ಅದ್ಭುತವಾಗಿದೆ. ಬೆಟ್ಟದ ತುದಿಯಲ್ಲಿರೋ ಈ ನಗರ ಟ್ರಾಫಿಕ್ ಜಾಮ್ ಮತ್ತು ಅನಗತ್ಯ ಹಾರ್ನ್ಗಳ ಸಂಸ್ಕೃತಿಯಿಂದ ಮುಕ್ತವಾಗಿದೆ. ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಅಸ್ಸಾಂನಂತಹ ನಿಶಬ್ದ ಪ್ರದೇಶಗಳಿಗೆ ಹೋಗುವ ಮಹಾನಗರಗಳು ಸಂಚಾರ ದಟ್ಟಣೆಯಿಂದ ಬಳಲ್ತಾ ಇದ್ರೆ ಐಜ್ವಾಲ್ ಇದಕ್ಕೆ ತದ್ವಿರುದ್ಧವಾಗಿ ಎದ್ದು ಕಾಣುತ್ತೆ. ಶಿಸ್ತುಬದ್ಧ ಸಾರಿಗೆ ಸಂಸ್ಕೃತಿ ಮತ್ತು ಸಾರ್ವಜನಿಕ ಸಹಕಾರದ ಮೂಲಕ ಭಾರತೀಯ ನಗರಗಳು ಏನನ್ನೂ ಸಾಧಿಸಬಹುದು ಎಂಬುದನ್ನ ಇದು ತೋರಿಸ್ತಾ ಇದೆ. ಐಜ್ವಾಲ್ನಲ್ಲಿ ವಾಹನ ಸವಾರರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಾರ್ನ್ ಮಾಡೋದು ಬಹಳ ಅಪರೂಪ. ಬದಲಾಗಿ ಅವರು ಸರತಿ ಸಾಲಿನಲ್ಲಿ ನಿಂತು ಸದ್ದಿಲ್ಲದೆ ಕಾಯ್ತಾರೆ. ಇಂಧನವನ್ನ ಉಳಿಸಲು, ಶಬ್ದವನ್ನ ಕಡಿಮೆ ಮಾಡಲು ತಮ್ಮ ಎಂಜಿನ್ಗಳನ್ನ ಆಫ್ ಮಾಡ್ತಾರೆ. ಈ ಶಿಸ್ತನ್ನ ಪೊಲೀಸ್ ಗಿರಿ ಅಥವಾ ಕಠಿಣ ಶಿಕ್ಷೆಗಳ ಮೂಲಕ ಸಾಧಿಸಿಲ್ಲ. ನಿಜವಾದ ರಹಸ್ಯ ಅಂದ್ರೆ ಐಜ್ವಾಲ್ ಜನರಲ್ಲಿ ಬೇರೂರಿರುವ ಮೌಲ್ಯಗಳೇ ಇದಕ್ಕೆ ಸಾಕ್ಷಿ. ಶಿಸ್ತು, ಪರಸ್ಪರ ಗೌರವ ಮತ್ತು ನಾಗರಿಕ ಜವಾಬ್ದಾರಿ ಇವೆಲ್ಲವನ್ನ ಇಲ್ಲಿನ ಜನ ಮೈಗೂಡಿಸಿಕೊಂಡಿದ್ದಾರೆ. ಸುಗಮ ಸಂಚಾರ ಮತ್ತು ಕಡಿಮೆ ಶಬ್ದ ಮಾಲಿನ್ಯವನ್ನ ಹೊಂದಿರುವ ಪರಿಸರ ಈ ಸಾಂಸ್ಕೃತಿಕ ಲಕ್ಷಣವನ್ನ ಬೆಳೆಸ್ತಾ ಇದೆ. ಐಜ್ವಾಲ್ ತನ್ನ ಶಾಂತ, ಕ್ರಮಬದ್ಧ, ಶಾಂತಿಯುತ ಬೀದಿಗಳಿಂದ ಭಾರತೀಯರನ್ನ ಮತ್ತು ಇತರ ಪ್ರದೇಶಗಳಿಂದ ಬರುವ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಸೆಳೀತಾ ಇದೆ. ಇತರ ನಗರ ಕೇಂದ್ರಗಳ ಗದ್ದಲಕ್ಕಿಂತ ಭಿನ್ನವಾದ, ಕಸದ ಕುರುಹು ಕೂಡ ಇಲ್ಲದ ನಗರ ಇದಾಗಿದ್ದು ಝೀರೋ ಟ್ರಾಫಿಕ್ ಕ್ಲೀನ್ ಸಿಟಿ ಐಜ್ವಾಲ್ ಆಗಿದೆ. ಬಹುಶಃ ಭಾರಿ ದಂಡ ಮತ್ತು ಕಟ್ಟುನಿಟ್ಟಾದ ಕಾನೂನು ಜಾರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರೋದು ಜನರಲ್ಲಿನ ಬದಲಾವಣೆ ಅಂದ್ರೆ ತಪ್ಪಾಗುವುದಿಲ್ಲ. ಸಾರ್ವಜನಿಕ ಶಿಸ್ತು ಮತ್ತು ಬಲವಾದ ನಾಗರಿಕ ನೀತಿಶಾಸ್ತ್ರ ನಗರ ಕ್ರಮವನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದರ ಮಾದರಿಯಾಗಿ ಐಜ್ವಾಲ್ ನಿಂತಿದೆ. ಇದು ದೇಶಾದ್ಯಂತ ಅನುಸರಿಸಬೇಕಾದ ಮಾದರಿಯಾಗಿದೆ. ಟ್ರಾಫಿಕ್ನ ಸಮಸ್ಯೆ ಇಲ್ಲದ ಐಜ್ವಾಲ್ ಒಂದು ಕಡೆಯಾದ್ರೆ, ಅತಿ ಹೆಚ್ಚು ಟ್ರಾಫಿಕ್ ಅನ್ನ ಹೊಂದಿರುವಂತಹ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡಬೇಕು. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ 1,40,00,000 ಜನಸಂಖ್ಯೆ ಇದ್ರೆ 1 ಕೋಟಿಗೂ ಹೆಚ್ಚು ಖಾಸಗಿ ವಾಹನಗಳಿವೆ. ಗೃಹ ಇಲಾಖೆಯ ಅಂಕಿ ಅಂಶಗಳೇ ತಿಳಿಸುವ ಪ್ರಕಾರ 1,27,37,854 ವಾಹನಗಳು 2025 ಜನವರಿ 31 ಅಂತ್ಯಕ್ಕೆ ನೋಂದಣಿಯಾಗಿದೆ. ನಗರದಲ್ಲಿ ಖಾಸಗಿ ವಾಹನಗಳ ಖರೀದಿ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು, ಇದರಿಂದ ಟ್ರಾಫಿಕ್ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ, ವಿಪರೀತ ತಲೆನೋವಾಗಿದೆ. ಬೆಳಗ್ಗೆ ಮತ್ತು ಸಂಜೆಯ ಹೊತ್ತಿಗೆ ಕೆಲವು ರಸ್ತೆಗಳಲ್ಲಿ ವಿಪರೀತ ಟ್ರಾಫಿಕ್ ಸಮಸ್ಯೆಯಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಲು ಕಾರಣವೇನು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ನಗರೀಕರಣ ಮತ್ತು ಜನಸಂಖ್ಯಾ ಬೆಳವಣಿಗೆ ತ್ವರಿತವಾಗಿ ಪ್ರಗತಿಯನ್ನ ಕಾಣ್ತಾ ಇರುವುದು, ಉದ್ಯೋಗ, ಶಿಕ್ಷಣ, ಇತರ ಕಾರಣಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಗರಕ್ಕೆ ವಲಸೆ ಬರ್ತಿದ್ದಾರೆ. ಜನಸಂಖ್ಯೆ ಹೆಚ್ಚಳ ಮೂಲಸೌಕರ್ಯ ಅಭಿವೃದ್ಧಿಗಿಂತ ಗಮನಾರ್ಹವಾಗಿ ಮುಂದಿದೆ. ಇದರಿಂದ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಸಂಚಾರ ದಟ್ಟಣೆ ಉಂಟಾಗುವುದಕ್ಕೆ ಪ್ರಮುಖ ಕಾರಣವಾಗಿದೆ ಎಂಬುದು ಸರ್ಕಾರದ ವಾದ. ಕೇವಲ ಬೆಂಗಳೂರು ನಗರದ ವಾಹನಗಳು ಮಾತ್ರವಲ್ಲ, ಬೆಂಗಳೂರಿಗೆ ನಿತ್ಯ ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ವಾಹನಗಳು ಬಂದು ಹೋಗುವ ಪ್ರಮಾಣ ಹೆಚ್ಚಾಗ್ತಿದೆ. ಇದು ಕೂಡ ಸಂಚಾರ ದಟ್ಟಣೆಗೆ ಪ್ರಮುಖ ಕಾರಣ. ಬೆಂಗಳೂರಿನಲ್ಲಿ ಹಲವು ಪ್ರದೇಶಗಳಲ್ಲಿ ರಸ್ತೆಗಳು ಕಿರಿದಾಗಿದೆ. ವಾಹನಗಳ ಸಂಖ್ಯೆ ರಸ್ತೆಗಳ ಧಾರಣ ಸಾಮರ್ಥ್ಯಕ್ಕಿಂತ ಅಧಿಕವಾಗಿದೆ. ಇದು ಕೂಡ ಸಂಚಾರ ದಟ್ಟಣೆ ಸಮಸ್ಯೆಗೆ ಮತ್ತೊಂದು ಕಾರಣ. ನೋಡಿದ್ರಲ್ಲ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಅನ್ನೋದು ಎಷ್ಟಾಗಿದೆ ಅಂತ. ಈ ರೀತಿ ಟ್ರಾಫಿಕ್ ಸಮಸ್ಯೆ ಅನ್ನೋದು ಮುಂದುವರಿತಾ ಇದ್ರೆ ಬೆಂಗಳೂರು ಜನ ಬೆಂಗಳೂರನ್ನ ತೊರೆಯೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ವರ್ಷಗಳಾಗಿದೆ. ಆದರೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ದೊಡ್ಡ ತಲೆನೋವು. ಇದಕ್ಕೆ ಇಲ್ಲಿನ ಕಳಪೆ ಹಾಗೂ ಇಕ್ಕಟ್ಟಾದ ರಸ್ತೆಗಳು ಕೂಡ ಪ್ರಮುಖ ಕಾರಣ. ಆಳುವ ಸರ್ಕಾರಗಳು ನೆಪ ಮಾತ್ರಕ್ಕೆ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತವೆಯೇ ಹೊರತು ಪರಿಣಾಮಕಾರಿಯಾಗಿ ದೀರ್ಘಕಾಲಕ್ಕೆ ಉಪಯೋಗಕ್ಕೆ ಬರುವಂತಹ ಕ್ರಮ ಜಾರಿಯಾಗ್ತಿಲ್ಲ. ಇದು ನಗರದ ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸರ್ಕಾರದ ಮುಂದೆ ಬೇಡಿಕೆ ಇದೆ. ಆದರೆ
ಅದು ಕೂಡ ಸಾಧ್ಯವಾಗ್ತಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿರುವ ಎಲ್ಲ ರಸ್ತೆಗಳಿಗೂ ಗುಣಮಟ್ಟದ ರಾಜಿ ಮಾಡಿಕೊಳ್ಳದ ಡಾಂಬರನ್ನ ಹಾಕಬೇಕು. ರಸ್ತೆಯ ಅಗಲೀಕರಣ ಪ್ರಕ್ರಿಯೆ ನಡೆಯಬೇಕು. ಜೊತೆಗೆ 2 ಕಡೆಗೆ ಕನಿಷ್ಠ 20 ಅಡಿ ಫುಟ್ಪಾತ್ಗಳನ್ನ ಸಿದ್ಧಪಡಿಸಬೇಕು. ಈಗಾಗಲೇ ಚಾಲ್ತಿಯಲ್ಲಿರುವ ಮೆಟ್ರೋ ಕಾಮಗಾರಿಯನ್ನ ಬೇಗ ಮುಗಿಸಬೇಕು. ಹಲವು ಯೋಜನೆಗಳನ್ನ ಅಳವಡಿಸುವುದರಿಂದ ಬೆಂಗಳೂರು ತನ್ನಿಂದ ತಾನೇ ಬೆಳೆಯುತ್ತೆ ಮತ್ತು ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತವಾಗುತ್ತೆ.